ನಾವೆಲ್ಲ ಒಂದು. ಹಿಂದೂ ಸಮಾಜ ಇನ್ನೂ ಗಟ್ಟಿಯಾಗಬೇಕು ಎಂದು ನಾನು ಬಯಸುತ್ತೇನೆ. ವಿರಾಟ್ ಹಿಂದೂ ಸಮ್ಮೇಳನದ ಉದ್ದೇಶವೂ ಇದೇ ಆಗಿದೆ. ಇತರ ರಾಷ್ಟ್ರಗಳಲ್ಲಿ ಆಯಾ ಜಾತಿ ಜನ ಪ್ರಮುಖ ಸ್ಥಾನಗಳಲ್ಲಿ ಇರುವಂತೆ ಹಿಂದೂಗಳು ಇಲ್ಲಿ ಇರಬೇಕು ಎಂದು ಹಿಂದೂ ಸಮಾಜದ ಪ್ರಭಾವಿ ನಾಯಕ, ಹಿಂದೂ ಸಮಾಜದ ಒಗ್ಗಟ್ಟಿನ ಚಿಂತಕ ಮತ್ತು ಕಟ್ಟ ಆರ್ಎಸ್ಎಸ್ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರುವ ನರಸಪ್ಪ ಯಡ್ಲಾಪುರ್ ತಿಳಿಸಿದರು. ಅವರು ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಈಚೆಗೆ ಜರುಗಿದ ವಿರಾಟ್ ಹಿಂದೂ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಹಿಂದೂ ಸಮಾಜವು ಬಲಿಷ್ಠ ಮತ್ತು ಬಹುಸಂಖ್ಯೆಯಲ್ಲಿ ಭಾರತದಲ್ಲಿದೆ. ಆದರೆ ಇಲ್ಲಿ ಹಿಂದೂಗಳಿಗೆ ಎಲ್ಲಾ ಸರ್ಕಾರಿ ಸವಲತ್ತುಗಳು ಸಿಗುವಲ್ಲಿ ಪ್ರಾಶಸ್ತ್ಯ ಸಿಗಬೇಕು. ಆದರೆ ಜನಸಂಖ್ಯಾ ಪ್ರಮಾಣದಲ್ಲಿ ಸವಲತ್ತುಗಳು ಸಿಗುತ್ತಿಲ್ಲ. ಇದರಲ್ಲಿ ಹಿಂದೂಗಳ ಸಂಘಟನೆ ಕೊರತೆ ಎದ್ದು ಕಾಣುತ್ತದೆ. ತಲೆಗೊಂದು ಜಾತಿಯ ಹೆಸರು ಇದನ್ನು ಒಗ್ಗಟ್ಟಿನಿಂದ ದೂರವಿಟ್ಟಿದೆ. ಹಿಂದೂಗಳು ಜಾತಿ ಭೇದ ಮರೆತು ಒಗ್ಗಟ್ಟಿನಿಂದ ಇರಬೇಕು. ಹಿಂದೂ ಎಂಬ ಒಂದೇ ತಾರಕ ಮಂತ್ರ ಜಪಿಸಬೇಕು. ಇವತ್ತಿನ ವಿರಾಟ್ ಹಿಂದೂ ಸಮ್ಮೇಳನ ನೋಡುತ್ತಿದ್ದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವರ ಒಲವು ಹಿಂದೂ ಒಗ್ಗಟ್ಟಿನತ್ತ ಎದ್ದು ಕಾಣುತ್ತಿದೆ. ಅತ್ಯಂತ ಸಂಖ್ಯೆಯಿಂದ ಮಾತೆಯರು ಹಾಗೂ ಎಲ್ಲ ಅಣ್ಣ ತಮ್ಮೆಂದಿರು ತಾವೇನು ಮೆರವಣಿಗೆ ಮುಖಾಂತರ ತಾವೇನು ಬಂದಿದ್ದೀರಿ, ಬಹಳ ತುಂಬಾ ತಮ್ಮೆಲ್ಲರಿಗೂ ಆಭಾರಿಯಾಗಿರುತ್ತೇನೆ ಅಂತ ನಾನು ಮೊದಲನೇದು ಪ್ರಥಮ ತಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಾನು ನಮ್ಮ ವಿನಯ್ ಹಾಗೂ ರಾಜೇಂದ್ರ ಅವರು ಪ್ರತಿ ವಾರ್ಡ್ಗಳಿಗೆ ಹೋದಾಗ ತಾಯಂದ್ರು ಹೇಳ್ತಾ ಇದ್ರು ನಮಗೆ, ಅಣ್ಣ ಇದು ಹಿಂದೂ ಸಮಾಜ, ನಾವು ಎಲ್ಲರೂ ಬರ್ತೀವಿ, ಅವತ್ತು ನೀನ್ ನೋಡ್ಬೇಕು, ನಮ್ಮನ್ನ ತಲೆ ಎಣಿಸ್ಬೇಕಂತ ಹೇಳಿದ್ರು. ಅದಕ್ಕೆ ಸಾಕ್ಷಿ ಇವತ್ತು ನೀವೇ ತಾಯಂದಿರಿ ಎಲ್ಲರೂ ನಮಗೆ. ಯಾಕಂದ್ರೆ ಶತಮಾನೋತ್ಸವ 100ನೇ ವರ್ಷ ಆದ ನಂತರ ಪ್ರಥಮ ಬಾರಿ 100 ವರ್ಷ ಕಳೆದ್ರು ಇವತ್ತಿನವರೆಗೂ ನಮ್ಮನ್ನ ಯಾರು ಹಿಂದೂ ಸಮಾವೇಶ ನಾವು ಮಾಡ್ಬೇಕಂತ ಕರೆದಿದ್ದಿಲ್ಲ. ಇವತ್ತು ಮೇಲಿಂದ ರಾಷ್ಟ್ರೀಯ ಅಧ್ಯಕ್ಷರು ಇದನ್ನ ಕರೆ ಕೊಟ್ಟಿದ್ದಾರೆ ತಾಯಂದರೆ. ಅದನ್ನ ನಾವೆಲ್ಲರೂ ಇವತ್ತು ಯಶಸ್ವಿಯಾಗಿ ಸಂಪೂರ್ಣವಾಗಿ ನಾವು ರಾಯಚೂರಿನಲ್ಲಿ ಅಲ್ಲ ಇಡೀ ದೇಶದಲ್ಲಿ ನಾವು ಇದೇ ತರ ಇರ್ತೀವಿ ಅಂತ ಇವತ್ತು ಸಾಕ್ಷಿಯಾಗಿ ನೀವೆಲ್ಲರೂ ಕೂತಿದ್ದೀರಿ ತಾಯಂದರೆ. ಇಲ್ಲಿ ನಮ್ಮನ್ನ ಯಾರು ಅಂಡರ್ ಅರೆಸ್ಟ್ ಮಾಡಂಗೆ ಇಲ್ಲ. ಒಂದು ನನ್ನ ಅಪ್ಪಾಜಿ ಹೇಳ್ತಿದ್ರು, ಕಂಕರ್ ಮೇ ಹೈ ಶಂಕರ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಕಲ್ಲಿನಲ್ಲಿ ಶಂಕರ್ ಅನ್ನೋದಕ್ಕ ನಾವೆಲ್ಲರೂ ಹಿಂದೂಗಳೇ ಸಾಕ್ಷಿ ಇವತ್ತು ತಾಯಂದ್ರೆ ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ. ನಾವು ಇವಾಗ ಪ್ರಾರಂಭ ಮಾಡಿದ್ದೀವಿ. ಇಂದಿನಿಂದ ನಾವು ಇವತ್ತೇನು ಸಮಾಜ ಎಲ್ಲಾ ಸಮಾಜದವರು ಬಂದಿದ್ದೀರಿ. ನಾನು 1-2 ಸಮಾಜ ಹೆಸರು ತಗೊಳ್ಳಿಕ್ಕಾಗಲ್ಲ. ಎಲ್ಲಾ ಸಮಾಜದವರು ಇಲ್ಲಿ ಸೇರಿದ್ದೀವಿ. ಹಿಂದೂ ನಾವೆಲ್ಲರೂ ಒಂದು, ಇದು ನಮ್ಮದು ಏನ್ ಸ್ಲೋಗನ್ ಇದೆ, ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಇದನ್ನ ನಾವು ಇನ್ನು ಮುಂದಿನ ಪೀಳಿಗೆಗೆ ನಾವು ಎಂದೆಂದೂ ನಾವು ಒಂದೇ ಅಂತ ನಾವು ತೋರಿಸ್ಕೊಡ್ಬೇಕಂತ ನಾನು ಎಲ್ಲರಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಬರುವ ದಿನಗಳಲ್ಲಿ ಹಿಂದುತ್ವ ಒಗ್ಗಟ್ಟಿನ ಎಲ್ಲರ ಬಾಯಲ್ಲಿ ಮಂತ್ರವಾಗುವುದರಲ್ಲಿ ಎರಡನೇ ಮಾತಿಲ್ಲ. ಪ್ರತಿಯೊಬ್ಬರು ಜಾತಿಯನ್ನು ಮನೆಯ ಒಳಗೆ ಹೊಂದಿರಬೇಕು, ಹೊರಗೆ ಹಿಂದೂ ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಎಂದು ಕರೆ ಕೊಟ್ಟರು. ಆರ್ಎಸ್ಎಸ್ ಈ ದೇಶದ ಹಿಂದೂಗಳ ರಕ್ಷಣಾ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ದುರಂತ ಸಂಭವಿಸಿದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಕಾರ್ಯಾಚರಣೆಗೆ ಇಳಿಯುತ್ತಾರೆ ಎಂದರು. ಸಮಾಜಕ್ಕೆ ಮಿಡಿಯುವ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಹಿಂದೂ ಸಮಾಜದ ಗುಣವು ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು. ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಹಿಂದುತ್ವದ ಸಂದೇಶ ನೀಡಿದರು. ಸಚಿನ್ ದೊಂಡಿಹಾಳ್ ಅವರು ಮಾತನಾಡಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಎನ್ ಶಂಕರಪ್ಪ, ಬಸನಗೌಡ ಬ್ಯಾಗವತ್, ಬಿವಿ ನಾಯಕ್, ರಾಜ್ಕುಮಾರ್, ಎನ್ ವಿನಾಯಕ್ ರಾವ್, ಅಂಜಿ, ಬಿ ಗೋವಿಂದ್, ಪರಶುರಾಮ್ ಇತರರು ಭಾಗವಹಿಸಿದರು.